ಯಂಗ್ ಇಂಡಿಯಾ ಕಂಪನಿಗೆ ಡಿಕೆ ಶಿವಕುಮಾರ್ ಅವರು ದೇಣಿಗೆ ಕೊಟ್ಟರು. ದೇಣಿಗೆ ಕೊಡೋ ಮೂಲಕವಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡ್ರ ಡಿಕೆ ಶಿವಕುಮಾರ್ ಮತ್ತು ಸುರೇಶ್ ಇಬ್ಬರು ಕೂಡ ಈ ಒಂದು ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇಡಿ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಡಿಕೆ ಬ್ರದರ್ಸ್ ಹೆಸರು ಉಲ್ಲೇಖ ಆಗಿದೆ. ಹೈಕಮಾಂಡ್ ಆಜ್ಞೆಯಂತೆ ಇಡಿ ಹೈಕಮಾಂಡ್ ಆಜ್ಞೆಯಂತೆ ಯಂಗ್ ಇಂಡಿಯಾಗೆ ದೇಣಿಗೆ ಕೊಟ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಈ ಹಿಂದೆ ಹೈಕಮಾಂಡ್ಗೆ ನೆರವಾಗಲು ಹೋಗಿ ಪೆಟ್ಟನ್ನ ತಿಂದಿದ್ರು ಡಿಕೆ ಶಿವಕುಮಾರ್. ಈಗ ಮತ್ತೆ ಹೈಕಮಾಂಡ್ನಿಂದಲೇ ಡಿಕೆಶಿಗೆ ಇಡಿ ಉರುಳು ಸುತ್ತಿಕೊಳ್ತಾ ಇರುವಂತಹ ಸಾಧ್ಯತೆ. ಇಡಿ ಇಕ್ಕಳದಲ್ಲಿ ಸಿಲುಕ್ತಾರಾ ಹಾಗಾದ್ರೆ ಅಣ್ತಮ್ಮ ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಯಾವ ರೀತಿಯಾದಂತಹ ತಿರುವನ್ನ ಪಡ್ಕೊಳ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದು ಉತ್ತರವನ್ನ ಕೊಡ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಈ ಹಿಂದೆ ಕೂಡ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಆಜ್ಞೆಯಂತೆ ಹೈಕಮಾಂಡ್ನ ಸೂಚನೆಯನ್ನ ಶಿಸ್ತುಬದ್ಧವಾಗಿ ಪರಿಪಾಲನೆ ಮಾಡೋ ಮೂಲಕವಾಗಿ ಇಡಿಯಿಂದ ಬಹಳಷ್ಟು ಸಮಸ್ಯೆಯನ್ನ ಎದುರಿಸಿದ್ರು. ಜೈಲ್ಗೂ ಕೂಡ ಹೋಗಿ ಬರಬೇಕಾಯ್ತು. ಅದಾದ ನಂತರದಲ್ಲಿ ನಾನು ನನ್ನ ಪಾರ್ಟಿಗೋಸ್ಕರ ಲಾಯಲ್ ಆಗಿರ್ತೀನಿ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ಅಂತ ಅವ್ರು ಹೇಳ್ಕೊಂಡಿದ್ರು. ಈಗ ಮಗದೊಮ್ಮೆ ಅವರದ್ದೇ ಪಕ್ಷದ ಹೈಕಮಾಂಡ್ ಕೊಟ್ಟಿರುವಂತಹ ಆಜ್ಞೆಯನ್ನು ಪರಿಪಾಲನೆ ಮಾಡೋ ಮೂಲಕವಾಗಿ ಇಕ್ಕಟ್ಟಿಗೆ ಸೇರ್ಕೊಂಡ್ರ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಯಂಗ್ ಇಂಡಿಯಾಗೆ ದೇಣಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಹೌದು. ಆದರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅವರ ಆಜ್ಞೆಯಂತೆ ಕೊಟ್ಟಿದ್ದಾರಾ ಅಥವಾ ಸ್ವಇಚ್ಛೆಯಿಂದ ದೇಣಿಗೆ ಕೊಟ್ಟಿದ್ದಾರಾ ಈ ಪ್ರಶ್ನೆ ಬರುತ್ತೆ. ಇನ್ ಕೇಸ್ ಆ ರೀತಿಯಾಗಿ ಆಜ್ಞೆಯ ಮೇರೆಗೆ ಕೊಟ್ಟಿದ್ದೇ ಆದರೆ ಎರಡನೇ ಬಾರಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ನಿಂದಾಗಿ ಸಂಕಷ್ಟಕ್ಕೆ ಸಿಲುಕ್ತಾ ಇರೋದು. ಈಗ ಖಂಡಿತವಾಗಿ ಕೂಡ ಆಜ್ಞೆಯೋ ಅಥವಾ ಸ್ವಯಂ ಇಚ್ಛೆಯಿಂದ ಕೊಟ್ಟಿದ್ದಾರೋ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಯಾಕೆಂದ್ರೆ ಸಹಜವಾಗಿ ಇಂಥ ಪ್ರಶ್ನೆಗಳು ಬಂದಂತಹ ಸಂದರ್ಭದಲ್ಲಿ ನಾವು ಸ್ವಯಂ ಆಗಿ ನಾವು ಕೊಟ್ಟಿದ್ದೇವೆ ಅಂತ ಕೂಡ ಹೇಳ್ಬೋದು. ಆದ್ರೆ ಹೈಕಮಾಂಡ್ ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ಈ ಒಂದು ವ್ಯವಹಾರದ ಲಿಂಕ್ ಬಂದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಈ ಒಂದು ಸಂಕಷ್ಟಕ್ಕೆ ಸಿಲುಕ್ಬಿಟ್ರ ಡಿ ಕೆ ಶಿವಕುಮಾರ್ ಅವರು ಅನ್ನೋದ್ರ ಬಗ್ಗೆ ಸಾರ್ವಜನಿಕವಾಗಿ ಸಾಕಷ್ಟು ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಯಾಕೆಂದ್ರೆ ಈ ಹಿಂದೆ ಅಹಮದ್ ಪಟೇಲ್ ರವರನ್ನ ರಾಜ್ಯಸಭಾ ಮೆಂಬರ್ ಮಾಡಬೇಕಾದ್ರೆ ಗುಜರಾತ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ರಾಜಕೀಯ ಮೇಲಾಟವು ಕೂಡ ನಡೆಯಿತು. ಆ ಸಂದರ್ಭದಲ್ಲಿ ಗುಜರಾತ್ನ ಕಾಂಗ್ರೆಸ್ನ ಶಾಸಕರನ್ನ ತೆಗೆದುಕೊಂಡು ಬಂದು ಬಿಡದಿಯ ರೆಸಾರ್ಟ್ ನಲ್ಲಿ ಕೂಡ ಒಂದು ರೀತಿಯಲ್ಲಿ ಕಾವಲು ಕಾದಂತವರು ಡಿ ಕೆ ಶಿವಕುಮಾರ್ ಅವರು. ಅದಾದ ಬಳಿಕ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕೂಡ ನಡೀತು. ಇಡಿ ದಾಳಿ, ಸಿಬಿಐ ದಾಳಿ ಎಲ್ಲವೂ ಕೂಡ ಆದಂತ ಬಳಿಕ ಡಿ ಕೆ ಶಿವಕುಮಾರ್ ಜೈಲು ವಾಸವನ್ನು ಕೂಡ ಅನುಭವಿಸುವಂತಹ ಸ್ಥಿತಿಗೆ ಬಂತು. ಅದೇ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಹೋಗಿ ಡಿ ಕೆ ಶಿವಕುಮಾರ್ ಮೀಟ್ ಮಾಡ್ಕೊ ಬಂದಿದ್ರು. ಅದಾದ ಬಳಿಕ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಾಯ್ತು. ಮತ್ತೆ ರಾಜಕೀಯ ಪುನರ್ಜನ್ಮ ಸಿಕ್ತು. ಈಗ DCM ಆಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಈಗ ಇಂಥ ಸನ್ನಿವೇಶದಲ್ಲಿ ಮತ್ತೆ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಂಗ್ ಇಂಡಿಯಾಗೆ ದೇಣಿಗೆ ಕೊಟ್ಟಿರ್ತಕ್ಕಂಥ ಪ್ರಕರಣ ಹೊರಗಡೆ ಬಂದಿದೆ. ಚಾರ್ಜ್ ಶೀಟ್ ನಲ್ಲೂ ಕೂಡ ಹೆಸರು ಉಲ್ಲೇಖ ಆಗಿದೆ. ಹಾಗಾಗಿ ಈಗ ಮತ್ತೆ ಹೈಕಮಾಂಡ್ ನಿಂದಲೇ ಈ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ಬಂತ ಅನ್ನೋ ಚರ್ಚೆ ಶುರುವಾಗಿದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಆದ್ರೆ ಸ್ವಯಂ ಇಚ್ಛೆಯಿಂದ ಕೊಟ್ಟರು ಅಥವಾ ಹೈಕಮಾಂಡ್ ಆಜ್ಞೆಯಿಂದ ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಪ್ರಶ್ನೆಯಿಂದ ಕೇಳದಂತ ಸಂದರ್ಭದಲ್ಲಿ ನಾವು ಹೈಕಮಾಂಡ್ ಆಜ್ಞೆಯಿಂದ ಕೊಟ್ಟಿದೀವಿ ಅಂತ ಕೂಡ ಡಿ ಕೆ ಬ್ರದರ್ಸ್ ಹೇಳೋದಿಲ್ಲ. ಹಾಗಾಗಿ ಸ್ವಯಂ ಇಚ್ಛೆಯಿಂದ ಕೊಟ್ಟಿದ್ದೇವೆ ಅಂತ ಹೇಳೋದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಕಾದ್ ನೋಡ್ಬೇಕು ದಿವ್ಯಾ. ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.